ಬನ್ನಿ ಬನ್ನಿ ಬೇರೆ ಕಡೆ ಹೋದಷ್ಟು ಬೇಗ ಅಲ್ಲಿ ಹೋಗಿಲ್ಲ. Good boy. ಇಲ್ಲಿ Very good. Very good. Good boy. Very good. ಡಾಗ್ ಟ್ರೈನಿಂಗ್ TNT RDX ಎಕ್ಸ್ಪ್ಲೋಸಿವ್ ಕೆಮಿಕಲ್ ನಾನ್ ಎಕ್ಸ್ಪ್ಲೋಸಿವ್ ಟೆಸ್ಟಿಂಗ್ ಸ್ಯಾಂಪಲ್ ಅಲ್ಲಿ ಟ್ರೈನ್ ಆಗುತ್ತೆ. ಇದು ಬಾಂಬ್ ಹೊಡೆಯೋದಲ್ಲ. US ಕೆನೈನಲ್ಲಿ ನಾಯಿಗಳಿಗೆ ಮಾತ್ರ ಇದು ಟ್ರೈನಿಂಗ್ ಯೂಸ್ ಮಾಡೋದು, ರಾ ಮೆಟೀರಿಯಲ್. ಇದು ಇಲ್ಲದೆ ಬೇರೆ ಯಾವುದೋ ಬಾಂಬ್ ಇಲ್ಲಿವರೆಗೂ ಮಾಡ್ಲಿಕ್ಕೆ ಆಗಿಲ್ಲ. ನಾವು ಹೇಗೆ ಓವಲ್ಸ್ ಅಂತೀವಿ AEIO ಆ ರೀತಿ RDX TNT ನೈಟ್ರೈಟ್ ಫ್ಲೋರೈಡ್ ಫಾಸ್ಫೇಟ್ ಇದಿಷ್ಟರಲ್ಲಿ ಒಂದಲ್ಲ ಒಂದು ಕೆಮಿಕಲ್, ಅಷ್ಟು ಕೆಮಿಕಲ್ಗೆ ಡಾಗಿಗೆ ಹೇಳ್ಕೊಟ್ಟಿರ್ತೀವಿ. ಇಷ್ಟು ಸಣ್ಣದು ಅಲ್ಲಿ ಮುಚ್ಚಿಟ್ಟಿರೋದು, ಅಲ್ಲೆಲ್ಲ ಬೇಗ ಓಡೋದ್ರು. ಅಲ್ಲಿ ಬಂದು ವಾಸನೆ ತಗೊಂಡು ಕನ್ಫರ್ಮ್ ಮಾಡಿ ಯಾಕೆ ಅಲ್ಲಿ ಮುಚ್ಚಿಟ್ಟಿದ್ದು, ಅಲ್ಲಿ ನೋಡಿ ಬೇರೆ ನಾಯಿಗಳು ಮೂತ್ರ ವಿಸರ್ಜನೆ ಮಾಡಿರುತ್ತೆ. ಆದ್ರೂ ಡಿಸ್ಟ್ರಾಕ್ಷನ್ ಇದ್ರೂ ನಾಯಿ ಅದಕ್ಕೆ ಗಮನಕ್ಕೆ ಹೋಗಬಾರ್ದು. ಇದು ಮಾಡಬೇಕು ಅನ್ನೋದನ್ನ ತರಬೇತಿ ಕೊಟ್ಟಿರ್ತೀವಿ. ನೀವೇ ಇಟ್ಕೊಳ್ಳಿ ಸ್ಲೀವ್. ನೋಡಿ ಇನ್ನೊಂದು ವಿಷಯ, ಸಾಹೇಬ್ರು ಮುಟ್ಟಿದ್ದಾರೆ, ಮಾತಾಡ್ಸಿದ್ದಾರೆ. ಸರ್ ತಾವು ಮುಟ್ಟಿ ಮಾತಾಡ್ತಾರೆ. ನೋಡಿ ಈಗ ಎಲ್ಲರ ನಡುವೆ ಆರಾಮಾಗಿದೆ ಅಲ್ಲ, ಎಲ್ಲರ ಜೊತೆ ಚೆನ್ನಾಗಿದ್ದಾನೆ. ನಾಯಿ ಕಚ್ಚೋದು ಅಟ್ಯಾಕ್ ಮಾಡೋದು ಅಂದ್ರೆ ಅದು ಒಂದು ಸ್ಪೋರ್ಟ್, ಅದಕ್ಕೆ ಹೇಳ್ಕೊಟ್ಟಿರೋ ಒಂದು ಆಟ, ತರಬೇತಿ, ಕೋಪಕ್ಕೆ ಅಲ್ಲ. ಇವಾಗ ಈ ಹುಡುಗ ತಾನೇ ನಾಯಿನ ಓಡಿಸಿದ್ದು, ನಡ್ಕೊಂಡ್ ಬಂದಿದ್ದು, ಮಾತಾಡಿದ್ದು. ಬಾರ್ ಪ್ಯಾರ್ ಕರ್ಲು, ಪ್ರೀತಿ ಮಾಡು. ಓಕೆ ಸ್ಲೀವ್ ಕೊಂಡ್ಬೇಕ ಸರ್. ಪೊಲೀಸ್ ನಿಮ್ಮಿದಕ್ಕೂ ಏನು ಡಿಫ್ರೆನ್ಸ್ ಸರ್ ಹೇಳ್ತೀವಿ. ಕಮಾಲ್ ಆಜೋ ಬೇಡವಾ? ಒಂಚೂರು ಮೊಬೈಲ್ಗಳು ಹಿಂದೆ ಬಂದ್ಬಿಡ್ರಪ್ಪ. Yeah. Good boy. Very good. I got the nine. Very good. Nine. Good boy. Very good. ಔಟ್ ಚೋಡು ಔಟ್. ಬೇರೆ ಅವ್ರಿಗೆ ತೊಂದರೆ ಮಾಡೋದು ಅದು ಯಾವುದು ಮಾಡಲ್ಲ. ಅವ್ರಿಗೆ ತೊಂದರೆ ಆಯಿತು, ಸೊ ಆ ರೀತಿ. ಅದೇ ಹುಡುಗನಲ್ವಾ ಕಚ್ಚಿದ್ದು, ನೋಡಿ ಅದೇ ಹುಡುಗನ ಜೊತೆ ಆಟ ಆಡ್ತಾರೆ. ಬಿಕಾಸ್ ಕಮಾಂಡ್ ಎಲ್ಲ ಒಂದು ತರಬೇತಿ. ಸರ್ ಹುಡುಕಿ ನಾನು ಅಮೃತ್ ಅಂತ ಹೇಳಿ ಶ್ವಾನ ಮನೋವೈತಜ್ಞ, ನ್ಯೂಜಿಲೆಂಡಲ್ಲಿ ನಂದು ಎಜುಕೇಷನ್ ಆಗಿದ್ದು. ಏಕೈಕ ಕನ್ನಡಿಗ ಭಾರತದಲ್ಲಿ ಶ್ವಾನ ಮನೋವೈತಜ್ಞತೆ ತರಬೇತಿ ಯೂನಿವರ್ಸಿಟಿಯಲ್ಲಿ ತೊಗೊಂಡು ಬಂದಿರೋದು. ಸಾಹೇಬರು ಭದ್ರತೆಯನ್ನು ಹೆಚ್ಚಕ್ಕೆ ಅಂತ ಹೇಳಿ ಕರೆಸಿ ಇವತ್ತು ಅದ್ರ ಬಗ್ಗೆ ವಿಚಾರ ಮಾಡ್ತೀವಿ. Bomb detection, drug detection. It will do the same thing. This even for night patrolling. ಯಾರಾದರೂ ಗೊತ್ತಿಲ್ಲದೆ ಒಳಗೆ ಬಂದರು, ಡಾಕ್ಯುಮೆಂಟ್ಸ್ಗೆ ಏನೋ ಮಾಡ್ಲಿಕ್ಕೆ ಬಂದರು, ಬಚ್ಚಿಟ್ಕೊಂಡು ಬಂದರು. ನಾಯಿಗಳಿಗೆ ಸೂಕ್ಷ್ಮತೆ, ಅರ್ಥಕ್ವೇಕ್ ಸಹ ಕೇಳಿಸ್ಕೊಂಡು ನೆಲದ ಮೇಲೆ ಮಲ್ಕೊಳ್ಳೋ ಅಂತ ಸೂಕ್ಷ್ಮತೆ ಕಿವಿಗಿರುತ್ತೆ. ವಾಸನೆ ಬಗ್ಗೆ ತಾವೇ ನೋಡಿದ್ದೀರಾ. ಕತ್ಲೆಯಲ್ಲೂ ಕಣ್ಣು ಕಾಣುತ್ತೆ. ಸೊ ರಾತ್ರಿ ನೈಟ್ ಪ್ಯಾಟ್ರೋಲಿಂಗ್ ಇದ್ದಾಗ ಯಾರೇ ಒಳಗಡೆ ಗೊತ್ತಿಲ್ಲದೆ ಇರೋರು ಬರೋದಾಗ್ಲಿ, ಒಳಗಡೆಯಿಂದ ಹೊರಗಡೆ ಹೋಗೋದು ಗೊತ್ತಿಲ್ಲದೆ ಯಾರೋ ಒಳಗಡೆ ಲಾಕ್ ಆಗಿರ್ಬೋದು, ಶಾರ್ಟ್ ಸರ್ಕ್ಯೂಟ್ ಆಗ್ಬೋದು, ಯಾವುದೇ ರೀತಿ ಬೆಂಕಿ ತೊಂದರೆ ಆಗ್ಬೋದು. ಇದೆಲ್ಲ ಶ್ವಾನಗಳಿಗೆ ತುಂಬ ಸುಲಭವಾಗಿ ಅತಿ ಹೆಚ್ಚಾಗಿ ತಿಳುವಳಿಕೆ ಗೊತ್ತಾಗುತ್ತೆ. ಅದನ್ನೇ ಹ್ಯಾಂಡ್ಲರ್ಗೆ ತಿಳಿದಿದೆ. ಒಳಗೆ ಬಿಡೋದಿಲ್ಲ ನಾವು, ಮತ್ತೊಬ್ಬರಿಗೆ ಸರ್ 8 ಗೇಟ್ಸ್ ಇದೆ ಸರ್, 2 per gate. These sniffer dogs we will require. ಮಾರ್ನಿಂಗ್ ಟು ಈವ್ನಿಂಗ್ ಬರೋ ವೆಹಿಕಲ್ಸು, ಜನ ಬ್ಯಾಗೇಜ್ ಚೆಕ್ ಮಾಡಲಿಕ್ಕೆ. ಒಳಗಡೆ ನೋಡಿ ಬ್ಯಾಗೇಜ್ ಸ್ಕ್ಯಾನರ್ ನಮ್ಮ ಮೆಷಿನ್ ಎಲ್ಲ ಕಡೆ ತೊಗೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ. ಸೊ ಮೂವ್ಮೆಂಟ್, ವೆದರ್ ಇಟ್ ಇಸ್ ಅಸೆಂಬ್ಲಿ, CM's ಆಫೀಸ್, ಇನ್ ಆ್ಯಂಡ್ ಅರೌಂಡ್ ಬ್ಯಾಗೇಜ್, ಈಗ ಯಾವ್ದಾದ್ರು ಬ್ಯಾಗ್ ಇತ್ತು 1 ನಿಮಿಷ ಇಡಿ ಅಂತ ಹೇಳ್ಬಿಟ್ಟು ಚೆಕ್ ಮಾಡಿ ಮೂವಿಂಗ್ ಒಳಗಡೆ ಒಂದು 2 once in 2 hours, every 2 hours it will go patrolling. Night patrolling 2 ಇರುತ್ತೆ. They are not sniffers, they are just to identify anything that is abnormal, any abnormal activity.
All the best. Thank you. I will let you know. Please. Thank you. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.